ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ತಿರುಗೊಪ್ಪ ನಗರಕ್ಕೆ ಆಗಮಿಸಿದ ಸಂಸದ ರಾಜಶೇಖರ್ ಬಸವರಾಜ್ ಹಿಟ್ನಾಳ್ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ಮಾಡಿ ಇನ್ನು 3 ತಿಂಗಳ ಒಳಗೆ ಇಲ್ಲಿನ ಹೆದ್ದಾರಿಯ ಸಮಸ್ಯೆಯನ್ನು ಇತ್ಯರ್ಥಗೊಳಿಸಿ ಸುಸಜ್ಜಿತ ರಸ್ತೆ ಆಗಲಿ ಅಂತ ಭರವಸೆ ಕೊಟ್ಟಿದ್ದಾರೆ. ಸುದ್ದಿಗಾರರಿಗೆ ಮಾತನಾಡಿದ ಅವರು, ಹೆದ್ದಾರಿಯು ದುಸ್ಥಿತಿಯ ಬಗ್ಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಗರ ವ್ಯಾಪ್ತಿಯ 6 ಕಿಲೋಮೀಟರ್ ರಸ್ತೆಯನ್ನ ಕಾಂಕ್ರೀಟ್ ರಸ್ತೆಯನ್ನ ನಿರ್ಮಿಸಬೇಕು ಅಂತ ಕೇಂದ್ರ ಹೆದ್ದಾರಿ ಸಚಿವರು ಆದ ನಿತಿನ್ ಗಡ್ಕರಿ ಅವರಿಗೆ ಮನವಿ ಮಾಡಿದ್ದೇವೆ. ನಗರದ 4-5 ಕಡೆ ಸಂಪೂರ್ಣವಾಗಿ ರಸ್ತೆ ಹಾಳಾಗಿದೆ. ಅದರ ಅನುಭವ ನಮಗೂ ಆಗಿದೆ. ಈ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿದ್ದೀವಿ. ಹಾಳಾಗಿರುವ ರಸ್ತೆಯನ್ನ ಸರಿಪಡಿಸುವ ಕಾರ್ಯ ಇಂದಿನಿಂದಲೇ ಆರಂಭಿಸಲಾಗಿದೆ. ಆಗಸ್ಟ್ 31, 2025 ರಸ್ತೆ ಕಾಮಗಾರಿ ಮುಗಿಯಬೇಕಿದ್ದು ವಿಳಂಬವಾಗಿರುವುದರಿಂದ ಮುಂದಿನ 3-4 ತಿಂಗಳಲ್ಲಿ ಸುಸಜ್ಜಿತ ರಸ್ತೆಯ ನಿರ್ಮಾಣವನ್ನ ಮಾಡಲಾಗುತ್ತೆ ಅಂತ ಹೆದ್ದಾರಿ ಪ್ರಾಧಿಕಾರದ ಅಭಿಯಂತರು ಪಿಡಬ್ಲ್ಯೂಡಿ ಅಧಿಕಾರಿಗಳು ಗುತ್ತಿಗೆದಾರರು ಹೇಳಿದ್ದಾರೆ. 72 ಕ್ರೋರ್ಸ್ಗೆ ಅವ್ರಿಗೆ LOI ಇಶ್ಯೂ ಮಾಡ್ಯಾರ ಕಾಂಟ್ರಾಕ್ಟರ್ಗೆ. ಇದು ಸುಮಾರು 31/10/2025 ಮುಗಿಬೇಕಿತ್ತು. ಇದು ಆಕ್ಚುಲಿ ಮುಗಿದು ಅವರು 60 ತಿಂಗಳ ಮೇಂಟೆನೆನ್ಸ್ ಮಾಡಬೇಕು ರೋಡ್ನ. ಆದರೆ ಈಗಾಗಲೇ ಕಾಂಟ್ರಾಕ್ಟರ್ ಭಾಳ ವಿಳಂಬ ಮಾಡ್ತಿದಾರೆ ಅಂತೇಳಿ ಜನರದು ದೂರ ಇದೆ. ದೂರಕ್ಕಿಂತ ಹೆಚ್ಚಿಗೆ ಆಕ್ರೋಶನ ಐತಿ. ರೋಡ್ ಭಾಳ ಕೆಟ್ಟೋಗಿದೆ ಅಂತೇಳಿ ಭಾಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ವಿ. ಅವ್ರಿಗೆ ಇನ್ನೂ 2 ತಿಂಗಳ ಕಾಲಾವಕಾಶ ಇದೆ ಮಾಡಲಿಕ್ಕೆ, ರೋಡ್ ಮಾಡಲಿಕ್ಕೆ. ಇದರಲ್ಲಿ ಮಾಡಿದ್ದಾರೆ. ಅದು ಇನ್ನೂ 6 ಕಿಲೋಮೀಟರ್ ರೋಡ್ ಆಗಬೇಕಾಗಿತ್ತು. ಅದು ಸಿಟಿ ಲಿಮಿಟ್ಸಲ್ಲೇ ಆಗಬೇಕಾಗಿತ್ತು. ಇದನ್ನು ಸಿಟಿ ಲಿಮಿಟ್ಸಲ್ಲಿ ಕೂಡ ಇದನ್ನು ನಾವು ಕಾಂಕ್ರೀಟ್ ರೋಡ್ ಮಾಡಬೇಕಂತ ನಾನು ಗಡ್ಕರಿ ಅವ್ರಿಗೆ ಹಿಂದೆ ಮನವಿ ಮಾಡಿದ್ದೆ. ಅವರು ಕೂಡ ಗಡ್ಕರಿ ಸಾಹೇಬರು ಅದಕ್ಕೆ ಲೆಟರಿಗೆ ಬರೆದುಬಿಟ್ಟು ಈಗ DPR ಕೂಡ ಸಬ್ಮಿಟ್ ಆಗಿ ROಕ್ಕೆ ಹೋಗಿದೆ. ROಯಿಂದ ಮಿನಿಸ್ಟ್ರಿಗೆ ಹೋಗಬೇಕು. ಅದು ಅಷ್ಟರೊಳಗಡೆ ಈ 6 ಕಿಲೋಮೀಟರ್ ರೋಡ್ನ ಈಗ ಸಬ್ಬೇಸ್ ಮಾಡಿಬಿಟ್ಟು GSB ಹಾಕಿಬಿಟ್ಟು ಕಂಪ್ಲೀಟ್ ಎಲ್ಲ ಸ್ಟ್ರೆಂಥನ್ ಮಾಡಿ ರೋಡ್ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿದ್ದೀವಿ. ಅದರಲ್ಲಿ ಒಂದು 4-5 ಕಡೆ ಈಗ ಭಾಳಷ್ಟು ರೋಡ್ ಹಾಳಾಗಿದೆ. ಜನ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ. ನಾವು ಬರ್ತಕ್ಕೂ ನಮಗೂ ಅದ ಅನುಭವ. ಗಾಡಿ ಅಡ್ಡಾಡಲಿಕ್ಕೆ ಕೂಡ ಭಾಳ ತೊಂದರೆ ಆಗ್ತಾ ಇದೆ. ಈ ಕಾಂಟ್ರಾಕ್ಟನ್ನು ಕೂಡ ಕರೆದು ಹೇಳಿದ್ವಿ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ AW ಇದ್ದಾರೆ. ಅವರು ಕೂಡ ಜವಾಬ್ದಾರಿ ತಗೊಂಡು ಎಲ್ಲೆಲ್ಲಿ ರೋಡ್ ಹಾಳಾಗಿದೆ, ಎಲ್ಲೆಲ್ಲಿ ರೋಡ್ ಆಗಿದೆ ಇವತ್ತೇ ಕೆಲಸ ಪ್ರಾರಂಭ ಮಾಡ್ತೀವಿ. ಇದು ಹಾಳಾಗಿದ್ದ ರೋಡನ್ನು ಸರಿ ಮಾಡ್ತೀವಿ. ಆಮೇಲೆ ಕಡೆ ಇನ್ನೂ 2-3 ತಿಂಗಳಲ್ಲಿ ಅಷ್ಟು ಕೆಲಸ ಮುಗಿಸಂತ ಕೆಲಸವನ್ನು ಮಾಡ್ತೀವಿ ಮತ್ತು ಕೂಡ ಎಕ್ಸಿಕ್ಯೂಟಿವ್ ಇಂಜಿನಿಯರು ಮತ್ತು AW ಅವರು ಹೇಳಿದ್ದಾರೆ. ಕಾಂಟ್ರಾಕ್ಟ್ ಕೂಡ ಒಪ್ಕೊಂಡಿದ್ದಾರೆ. ಆ ರೀತಿ ಕೆಲಸ ಚಲೋ ಮಾಡಿ ಮುಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಇನ್ನು ಕಾರ್ಯವನ್ನು ಆರಂಭಿಸಿ ಮುಗಿಸುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಇದೇ ವೇಳೆ ತಹಸೀಲ್ದಾರ್ ಗೌಸಿಯಾ ಬೇಗಂ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಚಿತ್ರದುರ್ಗ ಕಚೇರಿಯ EE ಶೇಷಾದ್ರಿ, ಹೊಸಪೇಟೆ ಕಚೇರಿಯ AEE ಸುಂದರ್, ನಗರಸಭೆ ಸದಸ್ಯರು, ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ಹೊಂದರಪ್ಪ ಸಿರುಗುಪ್ಪ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.